ಇಂದು ಈ ಸಮಯದಲ್ಲಿ ನಿಮ್ಮಲ್ಲಿ ಕೆಲವರು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಹಾಗೂ ಕಠಿಣ ಸಂದರ್ಭಗಳನ್ನು ಎದುರಿಸುತ್ತಿರಬಹುದು. ಅವು ಭೌತಿಕವಾಗಿರಬಹುದು. ಅಲ್ಲಿ ವೈದ್ಯರು ನಿಮ್ಮನ್ನು ನೋಡಿ ನೀವು ಇದನ್ನು ಸೋಲಿಸುವ ಅವಕಾಶವೇ ಇಲ್ಲ, ನೀವು ಗುಣ ಹೊಂದುವುದಿಲ್ಲ ಎಂದು ಹೇಳಿರಬಹುದು. ನಿಮ್ಮಲ್ಲಿ ಕೆಲವರು ಆರ್ಥಿಕ ಬಿಕ್ಕಟ್ಟಿನ ಕಾಲದಲ್ಲಿ ಇರಬಹುದು ಮತ್ತು ನಿಮ್ಮಲ್ಲಿ ಇತರರು ಮಾನಸಿಕ ಬಿಕ್ಕಟ್ಟನ್ನು ಅನುಭವಿಸುತ್ತಿರಬಹುದು. ಅಲ್ಲಿ ನಿಮ್ಮ ಹೃದಯ ಹಲವು ಚೂರುಗಳಾಗಿ ಛಿದ್ರವಾಗಿರಬಹುದು ಮತ್ತು ನೀವು ಎಂದಿಗೂ ನಗುವುದಿಲ್ಲ ಎಂದು ನಿಮಗೆ ಖಚಿತವಾಗಿ ನೀವೇ ನಂಬುತ್ತಿರಬಹುದು. ನೀವು ಎಂದಿಗೂ ಅಳುವುದನ್ನು ನಿಲ್ಲಿಸುವುದಿಲ್ಲ ಎಂದು ನಿಮಗೆ ತೋರಬಹುದು. ನಿಮ್ಮಲ್ಲಿ ಕೆಲವರು ಸೋಲಿನ ನಂತರ ಸೋಲನ್ನು ಅನುಭವಿಸುತ್ತಿರಬಹುದು ಮತ್ತು ನೀವು ಯಾವ ಪರಿಸ್ಥಿತಿಯಲ್ಲೇ ಆಗಲಿ ಒಂದು ಹೆಜ್ಜೆ ಮುಂದೆ ಇಡುವಂತೆ ತೋರುವ ಪ್ರತಿ ಬಾರಿ 3 ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುತ್ತಿರುವಂತೆ ಕಾಣುತ್ತಿರಬಹುದು. ನಿಮ್ಮ ಪ್ರಸ್ತುತ ಸಂದರ್ಭಗಳು ಎಷ್ಟೇ ವಿಪತ್ತಾಗಿದ್ದರೂ ಸಹ ಈ ಒಂದು ವಾಕ್ಯ ಯಾವುದೇ ಚಂಡಮಾರುತದ ಮೂಲಕ ನೀವು ಮುನ್ನಡೆಯಲು ನಿಮಗೆ ಸಹಾಯ ಮಾಡುವ ಭರವಸೆಯ ಕಿರಣವಾಗಿದೆ. ನಹೂಮ 1:7. ಒಳ್ಳೆಯವನು ಸರ್ವೇಶ್ವರ, ಸಂಕಟದಲ್ಲಿ ಆಶ್ರಯ ದುರ್ಗ, ಮೊರೆ ಹೊಕ್ಕವರನ್ನು ಚೆನ್ನಾಗಿ ಬಲ್ಲನಾತ. ಸಂಕಟದ ದಿನಗಳಲ್ಲಿ ಕರ್ತನು ನಮ್ಮ ಕೋಟೆಯಾಗಿದ್ದಾನೆ. ತನ್ನನ್ನು ನಂಬುವವರ ಬಗ್ಗೆ ಅವರು ಕಾಳಜಿ ವಹಿಸುತ್ತಾರೆ. ನಿಮ್ಮ ಹೃದಯ ಎಷ್ಟೇ ಒಡೆದಿದ್ದರೂ ಸರಿ, ನಿಮ್ಮ ಪರಿಸ್ಥಿತಿ ಎಷ್ಟೇ ಕರಾಳ ಮತ್ತು ನಿರಾಶಾದಾಯಕವಾಗಿದ್ದರೂ ಸರಿ, ಕರ್ತನು ಒಳ್ಳೆಯವನು ಮತ್ತು ಕಷ್ಟದ ದಿನಗಳಲ್ಲಿ ಅವರು ನಿಮ್ಮ ಭದ್ರಕೋಟೆಯಾಗಿದ್ದಾರೆ. ಸೈತಾನನು ನಮ್ಮ ಕಡೆಗೆ ಎಷ್ಟೇ ಕಷ್ಟಗಳನ್ನು ಎಸೆದರೂ ನಾವು ಅವನ ದೆಸೆಯಿಂದ ದೇವರಿಗೆ ದೂರವಾದದ್ದು ಕಂಡರೂ ಸಹ ಈ ಒಂದು ವಾಕ್ಯ ದೇವರು ಒಳ್ಳೆಯವರೆಂಬುದಕ್ಕೆ ಆಧಾರವಾಗಿದೆ. ನೀವು ತೊಂದರೆಯಲ್ಲಿದ್ದೀರಾ? ಕಷ್ಟವಾದ ವಿವಾಹ ವಿಚ್ಛೇದನದಿಂದ ನೀವು ಮುರಿದು ಹೋಗಿದ್ದೀರಾ? ನೀವು ಸೋಲಿನಿಂದ ಮುರಿದು ಹೋಗಿದ್ದೀರಾ? ನೀವು ನಿರಾಕರಣೆಯಿಂದ ಮುರಿದು ಹೋಗಿದ್ದೀರಾ? ಬೇರೆಯವರು ನಿಮಗೆ ಮಾಡಿದ ಕೆಲಸಗಳಿಂದ ನೀವು ಮುರಿದು ಹೋಗಿದ್ದೀರಾ? ನಿಮ್ಮ ಸಂಕಷ್ಟದ ದಿನಗಳಲ್ಲಿ ಕರ್ತನು ನಿಮ್ಮ ಭದ್ರಕೋಟೆ. ಈಗ ಪರಿಸ್ಥಿತಿ ಕೆಟ್ಟದಾಗಿ ಕಾಣಿಸಬಹುದು, ಆದರೆ ನಮ್ಮ ದೇವರಾದ ಕರ್ತನು ಒಳ್ಳೆಯವನು. ಸೋಲು ಒಂದೇ ಫಲಿತಾಂಶ ಎಂದು ತೋರುತ್ತಿರಬಹುದು, ಆದರೆ ನಮ್ಮ ದೇವರಾದ ಕರ್ತನು ಒಳ್ಳೆಯವನು. ಎಲ್ಲ ಸನ್ನಿವೇಶಗಳಲ್ಲೂ ನಮ್ಮ ಭರವಸೆ ಪ್ರಭುವಾಗಿದ್ದಾರೆ. ಅವರು ಮಾರ್ಗವನ್ನು ರೂಪಿಸುವವರು, ಅವರು ಅಡೆತಡೆಗಳನ್ನು ತೆಗೆದುಹಾಕಬಲ್ಲವರು, ಅವರು ಮುರಿದ ಮದುವೆಯನ್ನು ಗುಣಪಡಿಸಬಲ್ಲರು, ಅವರು ಮುಚ್ಚಿದ ಬಾಗಿಲನ್ನು ತೆರೆಯಬಲ್ಲರು. ನೀವು ಉತ್ತರಿಸಲು ಸಾಧ್ಯವಾಗದ, ನಿಮಗೆ ಉತ್ತರ ಸಿಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರು ತರಬಲ್ಲರು. ಆದ್ದರಿಂದಲೇ ನಹೂಮ 1:7 ಹೇಳುವುದು, ಒಳ್ಳೆಯವನು ಸರ್ವೇಶ್ವರ, ಸಂಕಟದಲ್ಲಿ ಆಶ್ರಯದಾತನಾತ, ಮೊರೆ ಹೊಕ್ಕವರನ್ನು ಚೆನ್ನಾಗಿ ಬಲ್ಲನಾತ. ಭಗವಂತ ಒಳ್ಳೆಯವನೆಂದು ನಿಮ್ಮ ಸ್ವಂತ ಅನುಭವದಿಂದ ನಿಮಗೆ ತಿಳಿದಿದೆ. ದೇವರು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎಂದು ನೀವು ನಂಬುತ್ತೀರಾ? ದೇವರು ಅವರನ್ನು ಪ್ರತ್ಯೇಕವಾಗಿ ಪ್ರೀತಿಸುತ್ತಾನೆ ಮತ್ತು ಕಾಳಜಿ ವಹಿಸುತ್ತಾನೆ ಎಂಬ ಈ ಒಂದು ಸತ್ಯವನ್ನು ಎಂದಿಗೂ ಗ್ರಹಿಸದೆ ತಮ್ಮ ಇಡೀ ಜೀವನವನ್ನು ಜೀವಿಸುವ ಅನೇಕ ದೇವರ ಮಕ್ಕಳಿದ್ದಾರೆ. ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಈ ಅನಂತ ದೇವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ. ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಎಂಬ ಅಂಶದಲ್ಲಿ ನೀವು ಬೇರೂರಿರಬೇಕು ಮತ್ತು ನೆಲೆಗೊಳ್ಳಬೇಕು. ದೇವರ ಬಗ್ಗೆ ಅದ್ಭುತವಾದ ಸಂಗತಿ ಎಂದರೆ, ನಿಮ್ಮ ಜೀವನವನ್ನು ಒಳ್ಳೆಯದಾಗಿಸುವವರೆಗೆ ಅವರು ಕಾಯುವುದಿಲ್ಲ. ಅಂದರೆ ಅವರು ನಿಮ್ಮನ್ನು ಪ್ರೀತಿಸಲು ನೀವು ಮೊದಲು ಅವರಿಗೆ ಪೂಜಾ ಗೀತೆಗಳನ್ನು ಹಾಡುವವರೆಗೂ ಅವರು ಕಾಯಲಿಲ್ಲ. ಆದರೆ ದೇವರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 5 ವಚನ 8ರಲ್ಲಿ ಹೇಳಿರುವ ಪ್ರಕಾರ, ಆದರೆ
ನಾವಿನ್ನೂ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗೆ ಇರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ನಾನು ಆ ಅಂಶವನ್ನು ಒತ್ತಿ ಹೇಳಬಯಸುತ್ತೇನೆ. ನಿಮ್ಮನ್ನು ಪ್ರೀತಿಸಲು ನಿಮ್ಮ ಜೀವನವನ್ನು ನೀವು ಸರಿಪಡಿಸಿಕೊಳ್ಳುವವರೆಗೂ ದೇವರು ಕಾಯುವುದಿಲ್ಲ. ಭೂಮಿಯ ಅಡಿಪಾಯಕ್ಕಿಂತಲೂ ಮೊದಲೇ ದೇವರು ನಿಮ್ಮನ್ನು ಪ್ರೀತಿಸಿದರು. ನೀವು ಮೊದಲ ತಪ್ಪು ಮಾಡುವುದಕ್ಕಿಂತಲೂ ಮೊದಲೇ ಅವರು ನಿನ್ನನ್ನು ಪ್ರೀತಿಸಿದ್ದರು. ನಿನಗೆ ಅವರ ಹೆಸರೇ ತಿಳಿಯದಿರುವಾಗಲೂ ಸಹ ಅವರು ನಿನ್ನನ್ನು ಪ್ರೀತಿಸಿದರು. ನೀನು ದೀಕ್ಷಾ ಸ್ನಾನವನ್ನು ಹೊಂದುವುದಕ್ಕಿಂತಲೂ ಮೊದಲೇ ಅವರು ನಿಮ್ಮನ್ನು ಪ್ರೀತಿಸಿದರು. ಭಗವಂತ ಒಳ್ಳೆಯವನಾಗಿದ್ದಾನೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ವಿಷಯಗಳನ್ನು ನೋಡುತ್ತಿದ್ದಾರೆ. ಯೆರೆಮೀಯ ಪ್ರವಾದಿಯ ಪುಸ್ತಕ 29:11 ಅವರು ಏನು ಹೇಳಿದ್ದಾರೆಂದು ನೋಡಿ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅವು ಅಹಿತ ಯೋಚನೆಗಳೇನೂ ಅಲ್ಲ, ಹಿತಕರವಾದ ಯೋಚನೆಗಳೇ. ಭಗವಂತನು ನಿಮ್ಮ ಏಳಿಗೆಗಾಗಿ ಯೋಚಿಸುತ್ತಾನೆ ಮತ್ತು ನಿಮಗೆ ಭವಿಷ್ಯ ಮತ್ತು ಭರವಸೆಯನ್ನು ನೀಡಲು ಅವರು ಅಪೇಕ್ಷಿಸುತ್ತಾರೆ. ನೀವು ಎಂಥ ಸಂದರ್ಭದಲ್ಲಿ ಇದ್ದೀರಾ ಎಂದು ನನಗೆ ತಿಳಿಯದೇ ಇರಬಹುದು. ಜೀವನವು ನಾವು ಬಯಸದ ಅಥವಾ ನಮಗೆ ಸಂಭವಿಸಲು ಇಷ್ಟಪಡದ ಸಂಗತಿಗಳಿಂದ ತುಂಬಿದೆ. ನಿರಾಶೆ, ಹತಾಶೆಗಳು, ದ್ರೋಹ, ಹೃದಯಾಘಾತ, ನೋವು, ಮೋಸ ಇವೆಲ್ಲವೂ ನಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ನಾವು ಅನುಭವಿಸುವ ಸಂಗತಿಗಳಾಗಿವೆ. ಆದರೆ ದೇವರು ನಮಗೆ ಬರುವ ಎಲ್ಲ ಕಷ್ಟಗಳನ್ನು ಹೇಗಾದರೂ ನಮ್ಮ ಪ್ರಯೋಜನಕ್ಕೆ ಬಳಸಿಕೊಳ್ಳುವರೇ ಹೊರತು ನಮ್ಮನ್ನು ಅವು ನಾಶ ಮಾಡಲು ಬಿಡುವುದಿಲ್ಲ. ನಮ್ಮನ್ನು ಕೆಡಿಸಲು ದೇವರು ಆ ಕಷ್ಟಗಳನ್ನು ಅನುಮತಿಸುವುದಿಲ್ಲ. ಪ್ರತಿ ಮುಚ್ಚಿದ ಬಾಗಿಲು, ಪ್ರತಿ ವಿಳಂಬವು ನಿಮ್ಮ ಅನುಕೂಲಕ್ಕೆ ಕೆಲಸ ಮಾಡುತ್ತದೆ. ಅವರ ಯೋಜನೆಗಳು ನಿಮ್ಮ ಏಳಿಗೆಗಾಗಿ ಮತ್ತು ನಿಮಗೆ ಹಾನಿ ಮಾಡಬಾರದು, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಎಂಬ ಭರವಸೆಯನ್ನು ನೀಡುತ್ತವೆ. ನಿಮ್ಮ ಭವಿಷ್ಯಕ್ಕಾಗಿ ದೇವರು ಒಂದು ಒಳ್ಳೆಯ ಯೋಚನೆಯನ್ನು ಹೊಂದಿದ್ದಾರೆ. ದೇವರ ಮಕ್ಕಳಾದ ನಮ್ಮೊಂದಿಗೆ ಇರುವ ಈ ಒಂದು ಸಮಸ್ಯೆ ಎಂದರೆ, ನಾವು ಕಠಿಣ ಪರಿಸ್ಥಿತಿಯಲ್ಲಿರುವಾಗ ನಾವು ಸಮಸ್ಯೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತು ಅದು ಎಷ್ಟು ದೊಡ್ಡದಾಗಿದೆ, ಎಷ್ಟು ದೂರ ಬಂದಿದ್ದೇವೆ ಎಂಬುದರ ಮೇಲೆ ನಾವು ಗಮನ ಹರಿಸುತ್ತೇವೆ. ಈ ತೊಂದರೆದಾಯಕ ಪರಿಸ್ಥಿತಿಯಿಂದ ನಾವು ಹೊರಬರಲು ನಮಗೆ ಯಾವುದೇ ಮಾರ್ಗವಿಲ್ಲ ಎಂದು ಯೋಚಿಸಿ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ಆದರೆ ನಿಮ್ಮ ಪರಲೋಕ ತಂದೆ ನಿಮ್ಮ ತೊಂದರೆಯ ದಿನಗಳಲ್ಲಿ ನಿಮಗೆ ಬಲವಾದ ಭರವಸೆಯಾಗಬೇಕು. ಅವರೇ ನಿಮ್ಮ ಧೈರ್ಯವಾಗಿದ್ದಾರೆ. ಭಗವಂತ ಒಳ್ಳೆಯವನು. ಅವನು ನಿಮ್ಮೊಂದಿಗೆ, ನಿಮ್ಮ ಬಿಕ್ಕಟ್ಟಿಗೆ, ನಿಮ್ಮ ಕಷ್ಟದ ಸಂದರ್ಭಗಳಿಗೆ ನಿಮ್ಮ ಜೊತೆಯಾಗಿ ಹೆಜ್ಜೆ ಹಾಕುತ್ತಾನೆ. ಭಗವಂತ ಒಳ್ಳೆಯವನು. ನಿಮ್ಮ ಮುರಿದ ಮನವನ್ನು ಗುಣಪಡಿಸುವನು. ಭಗವಂತ ಒಳ್ಳೆಯವನು. ನಿಮ್ಮನ್ನು ಬಾಲವಾಗಿಸದೆ ನಿಮ್ಮನ್ನು ತಲೆಯಾಗಿ ಮಾಡುತ್ತಾರೆ. ನಮ್ಮ ಕರ್ತನು ಒಳ್ಳೆಯವನು. ನಿಮಗೆ ಇನ್ನು ಬಲವಿಲ್ಲದ ಸಮಯದಲ್ಲಿ ಆತನು ನಿಮ್ಮನ್ನು ಬಲಪಡಿಸುತ್ತಾನೆ. ಕರ್ತನು ಒಳ್ಳೆಯವನು. ಅವರು ನಿಮಗಾಗಿ ನಿಮ್ಮ ಯುದ್ಧವನ್ನು ಮಾಡುತ್ತಾನೆ. ಭಗವಂತ ಒಳ್ಳೆಯವನು. ನಿನ್ನ ಮಕ್ಕಳನ್ನು ಕಾಪಾಡುತ್ತಾನೆ. ಭಗವಂತ ಒಳ್ಳೆಯವನಾಗಿದ್ದಾನೆ. ಅವನು ನಿಮ್ಮ ಮದುವೆಯನ್ನು ಕಾಪಾಡುತ್ತಾರೆ. ವಿಷಯವೇನೆಂದರೆ, ದೇವರು ಎಷ್ಟು ಒಳ್ಳೆಯವರು ಎಂಬುದಕ್ಕೆ ನಾವು ಒಂದು ನೋಟವನ್ನು ಮಾತ್ರ ಪಡೆದಿದ್ದೇವೆ ಅಷ್ಟೇ. ಏಕೆಂದರೆ ದೇವರು ಒಂದೇ ಬಾರಿಗೆ ಅವರ ಎಲ್ಲ ಒಳ್ಳೆಯತನವನ್ನು ನಮಗೆ ತೋರಿಸಿದರೆ ನಮ್ಮ ಮಾನವ ಮೆದುಳು ಅವನ ಸದ್ಗುಣ ಮತ್ತು ಸಮಗ್ರತೆಯ ಪ್ರಮಾಣವನ್ನು ಗ್ರಹಿಸಲು ಅಥವಾ ಸಹಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ದೇವರು ಒಳ್ಳೆಯವರು ಮತ್ತು ಅವರು ಎಂದಿಗೂ ಬದಲಾಗುವುದಿಲ್ಲ.
ಯಾಕೋಬ 1:17 ಹೇಳುತ್ತದೆ, ಎಲ್ಲ ಯೋಗ್ಯ ವರಗಳು, ಉತ್ತಮ ಕೊಡುಗೆಗಳು ಬರುವುದು ಮೇಲಿನಿಂದಲೇ. ಜ್ಯೋತಿ ಮಂಡಲವನ್ನು ಉಂಟು ಮಾಡಿದ ದೇವರೇ ಅವುಗಳ ಮೂಲದಾತರು. ಅವರಲ್ಲಿ ಚಂಚಲತೆ ಇಲ್ಲ, ಮಬ್ಬು ಮುಸುಕಿನ ಛಾಯೆಯೂ ಇಲ್ಲ ಎಂದು ಹೇಳುತ್ತಾರೆ. ನಮ್ಮ ದೇವರು ಒಳ್ಳೆಯವರಾಗಿರದ ಹೊರತು ಬೇರೆ ಏನೂ ಆಗಿರಲು ಸಾಧ್ಯವೇ ಇಲ್ಲ. ಅದು ಅವರ ಸ್ವಭಾವದಲ್ಲಿದೆ. ಒಳ್ಳೆಯತನವು ಅವರಿಗೆ ಮೂಲಭೂತವಾಗಿ ಒಂದು ಭಾಗವಾಗಿದೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಮತ್ತು ಒಳ್ಳೆಯ ರಾಜಕೀಯವನ್ನು, ಒಳ್ಳೆಯ ಜೀವನವನ್ನು ಹೊಂದಬಹುದು. ಆದರೆ ನಾವು ಎಂದಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಇದು ದೇವರಿಗೆ ಮತ್ತು ದೇವರಿಗೆ ಮಾತ್ರ ಮೀಸಲಾದ ಗುಣಲಕ್ಷಣವಾಗಿದೆ. ಯೇಸು ಕೂಡ ಲೂಕನ ಶುಭ ಸಂದೇಶ 18:19 ಹೇಳುತ್ತಾರೆ, ನೀನು ನನ್ನನ್ನು ಒಳ್ಳೆಯವನೆಂದು ಕರೆದುದೇಕೆ? ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಳ್ಳೆಯವರಲ್ಲ ಎಂದು ಯೇಸು ಸ್ವಾಮಿ ಹೇಳುತ್ತಾರೆ. ದೇವರು ಮಾಡುವುದೆಲ್ಲವೂ ನಮ್ಮ ಒಳಿತಿಗಾಗಿಯೇ ಮತ್ತು ಅದಕ್ಕಾಗಿ ಆತನು ತನ್ನ ಒಬ್ಬನೇ ಮಗನ ಮೂಲಕ ನಮಗೆ ಮೋಕ್ಷವನ್ನು ಒದಗಿಸಿದ್ದಾರೆ ಮತ್ತು ಅದಕ್ಕಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಕೀರ್ತನೆಗಳು 107 ಹೇಳುವಂತೆ, ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು, ಆತನ ಪ್ರೀತಿ ಶಾಶ್ವತ, ಆತ ಒಳ್ಳೆಯವನು. ಸಹೋದರ ಅಥವಾ ಸಹೋದರಿ, ನಿಮ್ಮ ಜೀವನದುದ್ದಕ್ಕೂ ನೀವು ಈ ಪವಿತ್ರ ಗ್ರಂಥದ ಭಾಗವನ್ನು ಅನುಕರಣೆಗೆ ತೆಗೆದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂಬುದನ್ನು ನೆನಪಿನಲ್ಲಿಡಿ. ಎಫೆಸಿಯರಿಗೆ ಬರೆದ ಪತ್ರ ಅಧ್ಯಾಯ 3:18-29. ನೀವು ದೇವರ ಪ್ರೀತಿಯಲ್ಲಿ ನೆಲೆಯಾಗಿ ನಿಂತು ದೇವ ಜನರೊಂದಿಗೆ ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆಯೂ ಬುದ್ಧಿಗಿಂತಲೂ ಮಿಗಿಲಾದ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಂಡು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ದೇವರು ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಈ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಪ್ರಾರ್ಥಿಸೋಣ. ನೀವು ಇಂದು ಏನನ್ನು ಅನುಭವಿಸುತ್ತಿದ್ದೀರಿ ಎಂದು ನನಗೆ ತಿಳಿದಿಲ್ಲ. ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಸಂಗಡ ಇಲ್ಲ ಎಂಬ ಭಾವನೆ ನಿಮ್ಮಲ್ಲಿರಬಹುದು, ಅಥವಾ ದೇವರು ಕಾಳಜಿ ವಹಿಸುವುದಿಲ್ಲ, ಇನ್ನೂ ಅದಕ್ಕಿಂತ ಕೆಟ್ಟದನ್ನು ಸಹ ನೀವು ಯೋಚಿಸುತ್ತಿರಬಹುದು. ಆದರೆ ಅವರು ಕಾಳಜಿ ವಹಿಸುತ್ತಾರೆ ಎಂದು ದೇವರ ವಾಕ್ಯದಿಂದ ನಾನು ನಿಮಗೆ ಭರವಸೆ ನೀಡಲು ಬಯಸುತ್ತೇನೆ. ಮತ್ತು ಅವರು ಎಂದಿಗೂ ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನಿಮ್ಮ ಎಲ್ಲ ಚಿಂತೆಗಳನ್ನು ಅವರ ಮೇಲೆ ಹಾಕಲು ಅವರು ಹೇಳುತ್ತಾರೆ. ಆದ್ದರಿಂದ ನಾನು ನಿಮ್ಮನ್ನು ಕೆಲವನ್ನು ತ್ಯಜಿಸಲು ಪ್ರೋತ್ಸಾಹಿಸುತ್ತೇನೆ. ಸಮಸ್ಯೆಯನ್ನು ನೋಡುವುದನ್ನು ಬಿಟ್ಟುಬಿಡಿ, ಸಂದರ್ಭಗಳನ್ನು ನೋಡುವುದನ್ನು ಬಿಟ್ಟುಬಿಡಿ. ಈ ಪರಿಸ್ಥಿತಿಗಳನ್ನು ನೋಡುವ ಚಿಂತೆಯಲ್ಲಿ ನಿಮ್ಮ ದೌರ್ಬಲ್ಯ ಮತ್ತು ಅಸಮರ್ಥತೆಯಿಂದ ಮುಳುಗಿ ಹೋಗಿದ್ದೀರಿ. ಅವೆಲ್ಲವನ್ನು ಬಿಟ್ಟು ನಿಮ್ಮನ್ನು ನೋಡಿಕೊಳ್ಳುವ ಮತ್ತು ನಿಮ್ಮ ಎಲ್ಲ ಅಗತ್ಯಗಳನ್ನು ನಿಮಗೆ ಕಾಲಕಾಲಕ್ಕೆ ಒದಗಿಸುವ ದೇವರನ್ನು ಭರವಸೆಯಿಂದ ನೋಡಿ. ಆದರೆ ನಾನು ನೀವು ಏನೂ ಮಾಡಬೇಕಾಗಿಲ್ಲ ಅಂತ ನಾನು ಹೇಳುತ್ತಿಲ್ಲ. ನಿಮಗೆ ತಿಳಿದಿಲ್ಲದ ಸಂಪನ್ಮೂಲಗಳನ್ನು ದೇವರು ಹೊಂದಿದ್ದಾರೆ ಮತ್ತು ಹಬಕ್ಕೂಕನಿಗೆ ಇದ್ದ ನಂಬಿಕೆಯನ್ನು ದೇವರು ನಿಮಗೆ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಿಗ್ಗುವ ತಿರುಗುವ ನಂಬಿಕೆ, ಮೇಲಕ್ಕೆ ಮತ್ತು ಕೆಳಕ್ಕೆ ಜಿಗಿಯುವ ನಂಬಿಕೆ ಮತ್ತು ನಾನು ದೇವರ ಮಗು ಎಂಬ ಅಂಶವನ್ನು ಅವನು ನನ್ನನ್ನು ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದನು ಮತ್ತು ಅವನು ಅದನ್ನು ಮಾಡುತ್ತಾನೆ ಎಂದು ನನಗೆ ತಿಳಿದಿದೆ. ನಿಮ್ಮ ಸ್ವಂತ ತಿಳುವಳಿಕೆಗೆ ಒಲವು ತೋರದೆ ನಿಮ್ಮ ಪೂರ್ಣ ಹೃದಯದಿಂದ
ಭಗವಂತನನ್ನು ನಂಬುವ ಪ್ರೋತ್ಸಾಹವನ್ನು ಹೊಂದಿರಿ. ಭಗವಂತನನ್ನು ನಂಬಿರಿ. ನಿಮ್ಮ ಎಲ್ಲ ವಿಧಾನಗಳಲ್ಲಿ ಅವರನ್ನು ಮೆಚ್ಚಿಸಿರಿ. ಅವರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ಅವರು ನಿಮ್ಮ ಮಾರ್ಗವನ್ನು ನಿರ್ದೇಶಿಸುತ್ತಾರೆ. ಅವರು ನಿಮ್ಮ ಅಗತ್ಯಗಳನ್ನು ಒದಗಿಸುತ್ತಾರೆ. ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ, ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಮತ್ತು ಅವರು ಎಂದಿಗೂ ವಿಫಲರಾಗುವುದಿಲ್ಲ, ಸೋಲುವುದಿಲ್ಲ. ಭಗವಂತ ನಿಮ್ಮೊಂದಿಗೆ ಇರಲಿ ಮತ್ತು ಅವರು ಈ ವಾರ ತಮ್ಮ ಪ್ರೀತಿ ಮತ್ತು ಅವರ ನಿಕಟತೆಯನ್ನು ಬಹಿರಂಗಪಡಿಸಲಿ. ಅವರ ಮೇಲೆ ನಿಮ್ಮ ಕಣ್ಣುಗಳನ್ನು ಇರಿಸಿದಾಗ ನೀವು ಪ್ರೋತ್ಸಾಹಿಸಲ್ಪಡಲಿ, ಅವರಿಂದ ಬಲಪಡಿಸಲ್ಪಡಲಿ ಮತ್ತು ನಿಮ್ಮ ನಂಬಿಕೆಯು ಯೇಸುವಿನ ಹೆಸರಿನಲ್ಲಿ ನಿರ್ಮಿಸಲ್ಪಡಲಿ. ನಿಮಗಾಗಿ ಇದೇ ನನ್ನ ಪ್ರಾರ್ಥನೆಯಾಗಿದೆ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಹಂಚಿಕೊಳ್ಳಿ ಮತ್ತು ಬೈಬಲ್ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಆಮೆನ್ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು. Thank you.